ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಿವತ್ತು ವಿಶೇಷ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ಬನ್ನಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಂಗೆ ಬೆಲ್ ಬಟನ್ ಒತ್ತಿ. ಏನು ಸಮಾಚಾರ ಅಂತ ಹೇಳಲ್ಲ, ಹಿಂಗೆ ಮನೆ ಹತ್ರ ಸುಮ್ಮನೆ ಕೂತಿದ್ವಿ. ನನ್ನ ತಮ್ಮ ಕಾಯಿ ಕೆಡಕ್ತಾ ಇದ್ದ. ನಮ್ಮ ಮನೆ ಮುಂದೆನೇ ಹೊಲ ಇರೋದು, ತೆಂಗಿನ ಮರ. ಸೊ ಕಾಯಿ ಕೆಡಕ್ತಾ ಇದ್ದ. ಓಕೆ ಹೋಗೋಣ ಅಂತೇಳ್ಬಿಟ್ಟು ಗೊತ್ತಿಲ್ದಂಗೆ ಹೋದ್ವಿ. ನೋಡಿ ವಿಡಿಯೋ ಮಾಡ್ತಾಯಿದ್ದೆ. ಅವ್ನ ಮರದ ಮೇಲಿದ್ದ. ಸರಿ ಆಯಿತು ಚಂದು, ಎಳ್ನೀರು ಕೆಡಗಪ್ಪ ಕುಡಿಯೋಣ ಅಂತ ಹೇಳಿದೆ. ಓಕೆ ಅಂತೇಳ್ಬಿಟ್ಟು ಅಕ್ಕ ಬನ್ನಿ ನಿಮಗಿಲ್ದಿರೋದ ಅಂತ ಹೇಳ್ಬಿಟ್ಟು ಕರೆದ. ಸರಿ ಆಯಿತು ಅಂತ ಹೋಗಿ ಎಣ್ಣೆ ಕೆಡಗಿಸ್ಕೊಂಡು ಕಾಮಿಡಿ ನನಗಂತೂ ಶಾಕು. ನಾನು ಈ ಥರ ಆಡ್ಬಿಟ್ಟ ಅಂತ ಹೇಳ್ಬಿಟ್ಟು ಓಕೆ ಎಳ್ನೀರು ಕೆಡ್ಕೊಟ್ಟ. ಒಂದು ಹೊಡೆದೋಗ್ಬಿಡ್ತು. ಅವನ ಮರದ ಮೇಲೆ ಇದ್ದಾನೆ. ಹೊಡೆದೋಯ್ತು. ಅಯ್ಯೋ ಏನು ಮಾಡೋದಪ್ಪ, ಅಕ್ಕ ಕುಡ್ಕೊಳ್ಳೋಕ್ಕ ಪರವಾಗಿಲ್ಲ ಅಂತ ಹೇಳ್ದ. ಜೋರಾಗಿ ಬೀಳ್ತಾ ಇತ್ತಲ್ವ. ಸೊ ಎಳ್ನೀರೆಲ್ಲ ಢಮ್ ಢಮ್ ಅಲ್ಲೇ ಭಾಗ ಆಗ್ತಾಯಿದ್ವು. ಸರಿ ಆಯಿತು ಅಂತೇಳ್ಬಿಟ್ಟು ಅವನು ವಿಡಿಯೋ ಮಾಡಿಕೊಂಡೆ. ನೋಡಿ ಈ ಥರ ಯಾರಾದರೂ ಸಾಹಸ ಮಾಡೋರಿದ್ದರೆ ಹೇಳಿ. ಅವನ ಪಾಪ ಮಚ್ಚು ಕೂಡ ಬಿದ್ದೋಗಿತ್ತು ಕೆಳಗಡೆ. ಸೊ ಕೈಯೆಲ್ಲ ಕಿತ್ತಿ ಹಾಕ್ತಾ ಇದ್ದ. ಸರಿ ಆಯಿತು ಅಂತೇಳ್ಬಿಟ್ಟು ಹೊಡೆದೋಗಿತ್ತಲ್ವ ಕುಡಿಯೋಣ ಅಂತೇಳ್ಬಿಟ್ಟು ನಾನು ಎತ್ಕೊಂಡು ಕುಡಿತಾಯಿದ್ದೆ. ನಾನು ಇದ್ದವಳು, ಅಕ್ಕ ಹಿಂಗಲ್ಲ ಅಕ್ಕ ಕುಡಿಯೋದು, ಅಕ್ಕ ಎತ್ತಿದ್ರೆ ಇಳಿಸ್ಬಾರ್ದು ಅಕ್ಕ, ಆ ಥರ ಕುಡಿಬೇಕಕ್ಕ ಅಕ್ಕ ಅಕ್ಕ ಅಂತ ಇದ್ಲು. ಅವ್ನು ಆ್ಯಕ್ಚುಲಿ ಇವಾಗಲೂ ಮರ ಹತ್ತುತ್ತಾ ಇದ್ದಾನೆ. ನಾವು ಅದನ್ನೇ ನೋಡ್ತಾ ಇದ್ದೀವಿ ಕೂತ್ಕೊಂಡು. ಓಕೆ ಬರೀ ಒಂದೇ ವಿಡಿಯೋ ಮಾಡ್ಬಿಟ್ನಾ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಎಡಿಟ್ ಮಾಡಬೇಕಾಗಿತ್ತು, ಸ್ವಲ್ಪ ಮರ್ತಾಯಿತ್ತು, ಎಡಿಟ್ ಮಾಡಿಲ್ಲ. ಏನು ಮಾಡೋದು, ಮರ್ತ್ಕೊಬಿಟ್ಟೆ ಈ ವಿಡಿಯೋದಲ್ಲಿ ನಾವೇ ಇಲ್ಲ. ಸರಿ ಆಯಿತು, ಎಳ್ನೀರು ಬಿದ್ದಿತ್ತಲ್ಲ. ಹೌದು, ಹಂಗಂತ ನಾನು ಎಳ್ನೀರು ಕುಡ್ದಿರೋ ವಿಡಿಯೋನೇ ಹಾಕಿಲ್ವಲ್ಲ ನಾನು. ಮರವಿನಕಾಯಿಲಿದಳು ಅಂತ ಬರೀ ಜೋಳ, ಕೆಳಗಡೆ ಹುಲ್ಲು ಸತ್ತೆ, ಈ ಕಡೆ ಮರ, ಒಂದು ಮರ ಹತ್ತಿರೋದು, ಬರೀ ಇವೇ ಇದ್ದಾವೆ ವಿಡಿಯೋದಲ್ಲಿ. ಇಲ್ಲ ನಾನು ಯಾಕೆ ಈ ಥರ ಮಾಡಿಬಿಟ್ಟೆ ನನಗೆ ಚೆನ್ನಾಗಿ ಬಂತು ಮಗ. ಎಡಿಟಿಂಗ್ ಮಾಡೋಕ್ಕೂ ಬಂದಿಲ್ಲ ಅಂದರೆ ಎಂಥ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ನೀವೇ ಹೇಳಿ. ನೋಡಿ ಎಳ್ನೀರು ಕುಡಿತಾ ಇದ್ದೀನಿ. ಫುಲ್ಲು ಮೈ ಮೇಲೆಲ್ಲ ಸೋರೋಯ್ತು, ನೀರಂತೂ ಫುಲ್ಲು ನೆಂದೋದೆ ಅಂತ ಹೇಳ್ಬಿಟ್ಟು. ಯಾವತ್ತೋ ಒಂದಿನ, ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಲ ಕುಡಿಯೋದು. ಅದು 2 ವರ್ಷ ಅಲ್ಲ, ಹತ್ತತ್ರ ನಾನು ಏನಿಲ್ಲ ಅಂದರೆ 10 ವರ್ಷ ಆಯಿತು ನಾನು ಈ ಥರ ಎಲ್ಲ ಎಳ್ನೀರೆಲ್ಲ ಹೋಗಿ ಹೊಲ್ದ ಹತ್ರನೇ ಹೋಗಿ ಕುಡಿದು. ನಾನು ಫಸ್ಟ್ ಊರಲ್ಲಿ ಇದ್ದಾಗ ಆ ಥರ ಎಲ್ಲ ಮಾಡ್ತಾಯಿದ್ದೆ. ಹಳ್ಳಿ ಲೈಫ್ ಅಂದರೆ ಬಿಂದಾಸಪ್ಪ. ನನಗಂತೂ ಸಖತ್ ಖುಷಿ ಆಯಿತು. ನಾನು ಬಂದು ಆ್ಯಕ್ಚುಲಿ ಒಂದು 15-20 ಡೇಸ್ ಆಯಿತು. ಓಕೆ ಇಷ್ಟು ದಿನ ಆ ಥರ ಏನೂ ಮಾಡಿಲ್ಲ. ಸುಮ್ಮನೆ ಮನೇಲೇ ಇದ್ದು ತಿನ್ನು ಉಣ್ಣು ಮಲ್ಕೋ, ಇದೇ ಕೆಲಸ ಮಾಡ್ತಾಯಿದ್ದಿದ್ದು ಮನೆಯಲ್ಲಿ. ಪಾಪ ಆಟ ಆಡಿಸು. ಇವತ್ತೇನೋ ಅವಳು ಮಲ್ಕೊಂಡ್ಳು ಅಂತ ಹೇಳ್ಬಿಟ್ಟು ಬಂದೆ. ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಚೌಕಾಬಾರ ಆಡ್ತಾಯಿದ್ವಿ ಆ್ಯಕ್ಚುಲಿ ನಾವೆಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಕೂತಿದ್ದಾಗ ಅದೇ ಎಳ್ನೀರು ಕೆಡ್ತಾ ಇದ್ವಲ್ಲ, ಹೋದೆ. ನೋಡಿ ಹೆಂಗೆ ಎಳ್ನೀರು ಕುಡಿತಾ ಇದ್ದೀನಿ. ನನಗೆ ಖುಷಿಯಾಗೋಯ್ತು, ನಾನು ಈ ಥರ ಎಲ್ಲ ಇದ್ದೀನ ಅಂತ ಹೇಳ್ಬಿಟ್ಟು. ಅಮ್ಮ ಮಾತಾಡಿ ಸುಸ್ತಾಯಿತು, ಹೋಗ್ರಪ್ಪ, ನನಗಂತೂ ಸಾಕಾಗೋಯ್ತು. ಏನು ನಾನ್ ಸ್ಟಾಪ್ ಬಾಯ್ ಬಡ್ಕೊತೀನಿ ಅಂತ ಅನ್ಕೊತೀರಾ? ಹಂಗೆ ಅನ್ಕೋಬೇಕು. ಹಂಗೆ ಅಂದ್ಕೊಳ್ಳೋದಕ್ಕೆ ಮತ್ತು ನಾನು ಪವಿ ಅಂತ ಅನ್ನಿಸ್ಕೊಂಡಿರೋದು. ನಾನು ಎಷ್ಟು ಬಾಯ್ ಬಡ್ಕೆ ಅಂತ ಮೊದಲೆಲ್ಲ ನೀವೇ ತಾನೇ ಹೆಸ್ರು ಕೊಟ್ಟಿದ್ದು. ಇವಾಗ ಬೇಜಾರಾಗುತ್ತೆ ಅಂದರೆ ಬೇಜಾರೆಲ್ಲ ಮಾಡ್ಕೋಬೇಡಿ, ಓಕೆನಾ? ಆಮೇಲೆ ಓಕೆ ಸರಿ ಆಯಿತು, ನಾನೇ ಕೊಚ್ತೀನಿ ಕೊಡು ಕಾಯಿ ಅಂತ ಹೇಳ್ಬಿಟ್ಟು ಕಾಯಿ ಇಸ್ಕೊಂಡು ಮುಚ್ಚಲ್ಲಿ ಹೊಡೆಯೋಕ್ಕೆ ಅಂತ ಹೋದರೆ ಈ ರೇಂಜಿಗೆ ಆಯಿತು. ನನ್ನ ಅದನ್ನೇ ಆಡ್ಕೊತಾ ಇದ್ದಾಳೆ. ಯಾಕ ಹಾಕಿರೋ ಮುಚ್ಚು ತೆಗಿಯೋಕೆ ಬರ್ತಾ ಇಲ್ವಲ್ಲಕ್ಕ ನಿಮಗೆ? ಇನ್ನು ಯಾವ ರೇಂಜಿಗೆ ಹೊಡಿತಾ ಇದೆಯಾ ನೀನು? ನಿಮ್ಮ ಕೈಲಿ ನೀನು ಅನ್ನಲ್ಲ ಅವಳು. ಹೋಗಿ ಬನ್ನಿ ಅಂತಾಳೆ. ಆಗಲ್ಲ ಅಕ್ಕ, ಯಾಕಕ್ಕ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ನನ್ನೇ ಆಡ್ಕೊತಾ ಇದ್ಳು. ಏನು ಮಾಡೋದಪ್ಪ, ಅವಾಗೆಲ್ಲ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಬಂದ್ವಿ, ಸಿಟಿ ಲೈಫು, ಹಳ್ಳಿ ಅಂತೂ ಮರ್ತ್ಕೊಂಡ್ವಿ. ಯಾವಾಗೋ ಅಪ್ರೂಪಕ್ಕೆ ಮುಚ್ಚಿಡ್ಕೊಂಡು ಕಾಯಿ ಹೊಡಿತೀವಿ ಅಂದರೆ ಆಗುತ್ತಾ? ಆಗಿರೋ ಕೆಲಸ ಇದೆಲ್ಲ. ಓಕೆ ಅದಾದಮೇಲೆ ಅವನೇ ನನ್ನ ತಮ್ಮನೇ ಹೊಡ್ಕೊಟ್ಟ. ನನ್ನ ತಮ್ಮ ಅಂದರೆ ಆ್ಯಕ್ಚುಲಿ ಅವ್ನು ಸ್ವಂತ ತಮ್ಮ ಅಲ್ಲ, ನಮ್ಮ ಊರು ಹುಡುಗ ಅಲ್ವಾ, ಅಕ್ಕ ಅಂತಾರೆ ಪಾಪ. ಸ್ವಂತ ತಮ್ಮ, ನನ್ನ ಸ್ವಂತ ತಮ್ಮನ ಥರನೇ. ಓಕೆ ಆಮೇಲೆ ಇನ್ನೇನು ಮಾಡೋದು, ತಿಂದ್ವಿ. ಎಳಗಂಜಿ ತಿಂದಾಯಿತು. ಮನೆ ಕಡೆಗೆ ಬರ್ತಾಯಿದ್ವಿ ಎತ್ಕೊಂಡು. ನನ್ನ ನಾದ್ನಿಗೆ ಅದನ್ನು ಎತ್ಕೊಬರ್ತಾಯಿದ್ದೀನಿ. ಇವಾಗ ವೀಡಿಯೋ ಮಾಡಿ ಎಲ್ಲ ಪೋಸ್ಟ್ ಹಾಕೋಣ ಆತಾಗಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ವೀಡಿಯೋ ಮಾಡಿ ಅವಳಿಗೆ ಬೇಜಾರಾಗಿ ಹೋಗ್ಬೇಕು.
ತಲೆ ಮೇಲೊಂದು ಕೈಯಲ್ಲೊಂದು ಈ ಕಡೆ ಕೈಯಲ್ಲೊಂದು ಕಂಕ್ಳಲ್ಲೊಂದು ಎಲ್ಲ ಹೀರಿಕೊಂಡು ಓದ್ಕೊಂಡು ಬರ್ತಾ ಇದ್ದೆ. ಪಾಪ ನಾನು ಬರ್ತಾ ಇದ್ಲು. ಅವಳು ಸ್ವಲ್ಪ ಕಷ್ಟಪಡ್ತಾಳೆ, ಎಲ್ಲ ಹುಡುಗಿರೇ ಕಷ್ಟಪಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ನನ್ನ ಆದ್ಮೇಲೆ ನೋಡಲಿ ನಮ್ಮ ಅಜ್ಜಿ ಸಮೇತ ನನ್ನ ಮಾತು ಕೇಳಿ ನಗ್ತಾ ಇದ್ದಾರೆ. ನಿಮಗೆ ನಗು ಬರಲ್ವಾ? ನಗಾಡಿ ನನ್ನ ಮಾತು ಕೇಳಿ, ಓಕೆನಾ? ಓಕೆ ಫ್ರೆಂಡ್ಸ್, ಇನ್ನೇನು ಫ್ರೆಂಡ್ಸ್ ಸಮಾಚಾರ. ರೇಷ್ಮಾ ಆಂಟಿ ಆಗೋಕ್ಕಂತೂ ನಾನು ಹೋಯ್ತಾ ಇಲ್ಲ, ನಾನು ಪವಿಯಾಗಿ ಇರ್ತೀನಿ. ನೋಡಿ ಅಲ್ಲೇ ಎಕ್ಸಸೈಸ್ ಕೂಡ ಏನಂತಾರೆ, ಜಿಮ್ ಮಾಡ್ತಾಯಿದ್ದೀನಿ ಕಾಯಿ ಹಿಡ್ಕೊಂಡು. ಓಕೆ, ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಎಳ್ನೀರು ಕುಡಿಯೋಣ ಅಂತ ಮತ್ತೆ ಇನ್ನೊಂದು ಅಲ್ಲಿ 2 ಕುಡಿದು ಮತ್ತೆ ಮನೆಗೆ ಬಂದು ಇನ್ನೊಂದು ಕುಡಿಯೋಣ ಅಂತ ಎಷ್ಟು ಕುಡಿದ್ರೂ ಸಾಲಲ್ಲ ನೋಡಿ ಎಳ್ನೀರು. ಅದೇ ನೀರು ಒಂದು ಲೋಟ ಕುಡಿದ್ರೆ ಅಷ್ಟು ನಮ್ಮಪ್ಪ ಅನ್ನಿಸುತ್ತೆ. ಎಳ್ನೀರು ಹೋಯ್ತಾನೆ ಇರುತ್ತೆ ಹೊಟ್ಟೆ ಒಳಗಡೆ. ಅದಂತೂ ತಿರುಗಿಸಿ ಮುರುಗಿಸಿ ಸೋರ್ತೈತಲ್ಲ ಅಂತ ಕುಡಿಯೋಕೆ ಹೋದರೆ ನನ್ನ ಆದ್ನಿ ಮತ್ತೂ ಅದೇ ಡೈಲಾಗು, ಸೇಮ್ ಡೈಲಾಗು ಏನಂತ, ಅಕ್ಕ ಎಳ್ನೀರು ಎತ್ತಿದ್ರೆ ಇಳಿಸ್ಬಾರ್ದಕ್ಕ, ಹಂಗೆ ಕುಡಿಬೇಕು ಅಂತ. ಎಷ್ಟು ಇಕ್ಕೊಂಡ್ರು ಟ್ಯಾಂಕ್ ತುಂಬ್ತಾನೇ ಇರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗಂತೂ ನನ್ನ ಕೈಲಿ ಆಗಲೇ ಇಲ್ಲ. ನೀವು ನಂಬಿ ಬಿಡಿ, ಲಾಸ್ಟಿಗೆ ಒಂದು ಮಿಳ್ಳೆ ಇಸ್ಕೊಂಡು ಅದರೊಳಗೆ ಕುಯ್ಕೊಂಡು ಆಮೇಲೆ ಕುಡ್ದೆ. ನನಗಂತೂ ಕಾಮಿಡಿ ಫುಲ್ಲು ನೆಂದು ಹೋಗ್ಬಿಟ್ಟೆ. ಸರಿ ಇನ್ನೇನು ಮಾಡೋದು, ನೆಂದೋದ್ರೂ ಪರವಾಗಿಲ್ಲ ಅಂತ ಹೇಳಿ ಹೆಂಗೋ ಅದೊಂದು ಎಳ್ನೀರು ಖಾಲಿ ಮಾಡಿದೆ. ನನ್ನ ಮಗಳು ಎದ್ದಿರಲಿಲ್ಲ, ನನ್ನ ಮಗಳು ಎದ್ದಿದ್ರೆ ಮಾತ್ರ ಭರ್ಜರಿ ಬೇಟೆ ಆಡ್ಸೋಳು ನಮ್ಮನ್ನು. ಸರಿ ಲಾಸ್ಟಿಗೆ ಅದೇ ಹೇಳಿಲ್ವ, ಮಿಳ್ಳೆ ಹಿಡ್ಕೊಂಡು ಕುಡಿದು ಮತ್ತೆ ಕೆಚ್ಕೊಟ್ಲು. ನನ್ನಾದ್ನಿ ಇದರಲ್ಲೆಲ್ಲ ಪಂಟ್ರು, ತೆಂಗಿನಕಾಯಿ ಕೆಚ್ಚೋದು ಎಳ್ನೀರು ಕೆಚ್ಚೋದ್ರಲ್ಲೆಲ್ಲ ಪಂಟ್ರವಳು. ಅವಳು ಮಲ್ಸಿಮೇನ ಎಂಥದ್ದು ಹೊಳೆ ನರಸೀಪುರ ಸೈಡ್ ಅಲ್ವಾ. ಸೊ ಅವ್ರ ಮನೇಲಿ ಕಾಯಿ ಇದ್ದಾವಂತೆ, ಕಾಯಿ ಎಳ್ನೀರು ಮರ ಎಲ್ಲ ಇದೆಯಂತೆ. ಅವಳೇ ನಮ್ಮಜ್ಜಿ ಅಂತೂ ಕಿತ್ಕೊಂಡು ತಿನ್ನೋದ್ರಲ್ಲಿ ಪಂಟ್ರು. ಅವಳಿಗೆ ಎತ್ತೋದ್ರಲ್ಲಿ ಪಂಟ್ರು, ನಾನು ಕುಡಿಯೋದ್ರಲ್ಲಿ ಪಂಟ್ರು, ಆದರೆ ಇವ್ರು ಕಿತ್ಕೊಂಡು ತಿನ್ನೋದ್ರಲ್ಲಿ ಪಂಟ್ರು. ಸರಿ ನೈಟಿ ಫುಲ್ ನೆಂದೋಗಿತ್ತು ಅಂತ ಚೇಂಜ್ ಮಾಡ್ಕೊಂಡು ಬಂದೆ. ಇನ್ನೇನು ಇಷ್ಟೇ ಇವತ್ತಿಂದಂತೂ ಅಲ್ಲ, ಒಂದು 1 ಅವರ್ ಒಳಗಡೆ ಆಗಿರೋದು ಕತೆ ಇಷ್ಟು. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್. ನನ್ನ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ ಒತ್ತ ಮರಿಬೇಡಿ. ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಡನ್. ಓಕೆ, ಲೈಕ್ ಮಾಡಿ. ಬಾಯ್. ಏನಪ್ಪ ಇವಳು ಇನ್ನೂ ಕೊರಿತಾವಳೆ ವಿಡಿಯೋ ಮುಗಿಸಿಲ್ಲ ಅಂತ ಅಂದ್ಕೋಬೇಡಿ, ಮುಗ್ದೋಯ್ತು. ಬಾಯ್.